ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಬಸ್ ನಿಲ್ದಾಣದ ಪಕ್ಕದಲ್ಲಿ ಮ್ಯಾಜಿಕ್ ವಿದ್ಯೆಯನ್ನು ಪ್ರದರ್ಶಿಸುತ್ತಿದ್ದನು. ಅಲ್ಲಿ ಹಲವು ಜನರು ಆ ವ್ಯಕ್ತಿ ನಡೆಸುತ್ತಿದ್ದ ಪ್ರದರ್ಶನವನ್ನು ನೋಡುತ್ತಾ ನಿಂತಿದ್ದರು. ಒಂದು ಪ್ರದರ್ಶನದಲ್ಲಿ ಆತನು ಬೆಂಕಿಯಿಲ್ಲದೆ ಅನ್ನ ಮಾಡುತ್ತೇನೆ ಎಂದು ಜನರಿಗೆ ಹೇಳಿ ಒಂದು ಮಣ್ಣಿನ ಗಡಿಗೆಯಲ್ಲಿ ಅಕ್ಕಿಯನ್ನು ತೋರಿಸುತ್ತಾನೆ. ಅದಕ್ಕೆ ಜನರ ಮುಂದೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮುಚ್ಚುತ್ತಾನೆ. ಸ್ವಲ್ಪ ಸಮಯದ ನಂತರ ಆ ಮಣ್ಣಿನ ಗಡಿಗೆಯಲ್ಲಿರುವ ಅಕ್ಕಿ ಅನ್ನವಾಗಿರುತ್ತದೆ. ಇದನ್ನು ನೋಡಿ ಜನರು ಆಶ್ಚರ್ಯಗೊಳ್ಳುತ್ತಾರೆ. ಅದು ಹೇಗೆ ಬೆಂಕಿಯಿಲ್ಲದೆ ಅನ್ನವಾಯಿತು ಎಂದು ಅಚ್ಚರಿಗೊಳ್ಳುತ್ತಾರೆ. ಅದನ್ನು ನೋಡುತ್ತಿದ್ದ ಒಬ್ಬ ಬಾಲಕ, ಇದನ್ನು ಮಾಡುವುದು ತುಂಬ ಸುಲಭ. ಆ ಮಣ್ಣಿನ ಗಡಿಗೆಯ ಮೊದಲು ಸ್ವಲ್ಪ ಸುಣ್ಣದ ಹರಳುಗಳನ್ನು ಹಾಕಿದ್ದಾರೆ, ನಂತರ ಅದರ ಮೇಲೆ ಅಕ್ಕಿಯನ್ನು ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ನೀರು ಹಾಕಿ ತಟ್ಟೆಯನ್ನು ಮುಚ್ಚಿದ ಮೇಲೆ ಆ ಸುಣ್ಣದ ಹರಳುಗಳು ಕುದಿಯಲು ಆರಂಭಿಸುತ್ತದೆ. ಅದರ ಜೊತೆಗೆ ಅಕ್ಕಿಯೂ ಕುದಿಯುತ್ತದೆ. ಅದು ನಂತರ ಕುದ್ದು ಅನ್ನವಾಗುತ್ತದೆ. ಇದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ ಎಂದು ಆ ಹುಡುಗ ಎಲ್ಲರಿಗೂ ತಿಳಿ ಹೇಳುತ್ತಾನೆ.